ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅಕ್ಕ, ಟೇಪ್ ಎಲ್ಲ ಯಾಕೆ ಕಾಣಿಸಿದೀರಾ? ಎಲ್ಲ ನಿನಗೋಸ್ಕರ. ಅಕ್ಕ, ಬೆಳಗಿಂದ ನೀವು ಹೇಳೋದೆಲ್ಲ ಮಾಡಿ ಮಾಡಿ ಸಾಕಾಗೋಗಿದೆ. ಬಾಕಿ ನಾಳೆ ಮಾಡೋಣ. ಹಸ್ಬೆಂಡ್ ಬರೋ ಟೈಮ್ ಬೇರೆ ಆಯ್ತು. ನಾನು ಹೋಗ್ತೀನಿ, ಆಯ್ತಾ? ದೀಪಾ, ಇವೆಂಟಿಗೆ ಜಾಸ್ತಿ ಟೈಮ್ ಇಲ್ಲ. ನೀನ್ ಆದಷ್ಟು ಬೇಗ ದಿಶಾ ಆಗಿ ರೆಡಿ ಆಗ್ಬೇಕು. ಸರಿ, ಏನ್ ಮಾಡ್ಬೇಕು? ಸ್ಟ್ರೈಟ್ ಆಗಿ ನಡ್ಕೊಂಡು ಹೋಗ್ಬೇಕು. ಅಷ್ಟೇನಾ? ಅದಕ್ಕ ನೀವು ಇದೆಲ್ಲ ಅನ್ಸಿದ್ದು? ಹೌದಾ? ಸರಿ, ಸ್ಟ್ರೈಟ್ ಆಗಿ ನಡ್ಕೊಂಡು ಹೋಗು, ನೋಡೋಣ. ತೋರಿಸ್ತೀನಿ. ಮಾಡ್ದನಲ್ವಾ? ಅಲ್ಲ, ಯಾಕೆ ನಗ್ತಿದ್ದೀರಾ? ಯಾರಾದ್ರೂ ಹೀಗ್ ನಡೀತಾರ? ಇನ್ನೆಂಗ್ ನಡಿಬೇಕಕ್ಕ? ಸ್ಟೈಲ್ ಆಗಿ ನಡಿಬೇಕು. ಅದೆಲ್ಲ ತುಂಬಾ ಕಷ್ಟ ಆಗುತ್ತೆ. ನೀವ್ ಒಂದ್ಸಲ ಮಾಡಿ ತೋರಿಸ್ತೀರಾ? ನಾನಾ? ನೀವ್ ಮಾಡ್ಲಿಲ್ಲ ಅಂದ್ರೆ ನನ್ಗೇನ್ ಗೊತ್ತಾಗುತ್ತೆ? ಮೇಡಮ್, ನಾನ್ ಮಾಡಿ ತೋರಿಸ್ಲಾ? ಏನ್ ಮಾಡ್ತೀಯಾ? ಮೇಡಮ್, ನಂಗೆ ಇದೆಲ್ಲ ತುಂಬಾ ಇಷ್ಟ. ಸರಿ ಆಯ್ತು, ಬಾ. ಮೇಡಮ್, ಈ ಲೈನ್ ಏನಿದೆ, ಈ ಲೈನ್ ಮೇಲೆನೆ ನಡಿಬೇಕು. ಈಗ ನೋಡಿ, ತೋರಿಸ್ತೀನಿ. ದೀಪಾ, ಜಾಜಿನೇ ತೋರ್ಸಿದ್ಲು ತಾನೆ, ಮತ್ ನೀನ್ ಇನ್ನೇನ್ ನೋಡ್ತಿದ್ಯಾ? ಬಂದ್ ಮಾಡು. ಬನ್ನಿ ಮೇಡಮ್, ಬನ್ನಿ ಮೇಡಮ್, ಆಗುತ್ತೆ, ಬನ್ನಿ. ಈಗೇನು ಈ ಟೇಪ್ ಮೇಲೆನೆ ನಡಿಬೇಕಲ್ವಾ? ಸರಿ. ದೀಪಾ, ನೀನು ಲೈನ್ ನೋಡ್ಕೊಂಡು ನಡಿಬಾರ್ದು. ಸ್ಟ್ರೈಟ್ ಆಗಿ ಲೈನ್ ನೋಡ್ದೆ ನಡಿಬೇಕು. ಏನಕ್ಕ ಹೇಳ್ತಿದ್ದೀರಾ? ಲೈನ್ ನೋಡ್ದೆ ಹೆಂಗ್ ಲೈನ್ ಮೇಲೆ ನಡಿಯಕ್ಕಾಗತ್ತೆ? ಏನೇನೋ ಮಾತಾಡ್ತೀರಾ. ಇರು, ನಿಂಗೆ ಹಿಂಗೆಲ್ಲ ಮಾಡೋದಾಗಲ್ಲ. ಒಂದ್ ನಿಮಿಷ ಇರು. ಹೋಗ್ತಾರಪ್ಪ ಇವ್ರು ನೋಡ್ಕೋದೇ ಒಂದು ಕೆಲಸ ಆಗೋದು. ಚಿಕ್ಕಮ್ಮ, ದೀಪ ಅವರಲ್ಲಿ? ನನ್ಗೇನಪ್ಪ ಗೊತ್ತು. ಈ ಮನೆಯಲ್ಲಿ ಎಲ್ರಿಗಿಂತ ಬ್ಯುಸಿ ಆಗಿರೋದು ಅಂದ್ರೆ ಅವಳೊಬ್ಳೆ. ಬಿಸಿನಾ? ಆ ದೀಪಂಗೆ ಅರ್ಚನಾ ಏನೋ ಟ್ರೈನಿಂಗ್ ಕೊಡ್ತಾ ಇದ್ದಾಳೆ. ಟ್ರೈನಿಂಗ್? ಹೂನಪ್ಪ, ದೀಪ ಸೌಂದರ್ಯ ಹತ್ರ ಬಯಸ್ಕೋಬಾರ್ದು ಅಂತ ಅರ್ಚನಾ ಟ್ರೈನಿಂಗ್ ಕೊಡ್ತಿದ್ದಾಳೆ. ಎಲ್ಲಿದ್ದಾರೆ ಅವ್ರೀಗ? ಅಕ್ಕ, ಇದನ್ನ ಯಾಕಕ್ಕ ತಲೆ ಮೇಲೆ ಇಡ್ತಿದ್ದೀರಾ? ನೋಡು, ಮೇಲೂ ನೋಡ್ಬೇಡ, ಕೆಳಗೂ ನೋಡ್ಬೇಡ. ಸ್ಟ್ರೈಟ್ ಆಗಿ ನೋಡ್ತಾ ನಡಿಬೇಕು. ಯಾವುದೇ ಕಾರಣಕ್ಕೂ ಬುಕ್ಕು ಕೆಳಗಡೆ ಬೀಳ್ಬಾರ್ದು. ಆ ರೀತಿ ನೀನ್ ನಡಿಬೇಕು, ಸರಿನಾ? ನೀನ್ ತಲೆ ಅಲ್ಲಾಡ್ಸಿದ್ರೆ ಬುಕ್ ಕೆಳಗಡೆ ಬಿದೋಗುತ್ತೆ. ಸ್ಟಾರ್ಟ್ ಮಾಡು. ಅಕ್ಕ, ಇದು ತುಂಬಾ ಕಷ್ಟ ಅಕ್ಕ. ಮಾಡು. ಸ್ಟ್ರೈಟ್ ಆಗಿ ನಿಂತ್ಕೋ. ಇಲ್ಲದಕ್ಕ. ಸ್ಟ್ರೈಟ್ ಆಗಿ ನಡಿ, ಸ್ಟ್ರೈಟ್ ಆಗಿ ನಿಂತ್ಕೋ. ಹಾ, ಕೈ ಹಂಗೆಲ್ಲ ಮಾಡ್ಬೇಡ. ಹಾ, ಏನ್ ನಡೀತದೆ ಆಕ್ಚುಲಿ? ಇವ್ರು ಯಾಕೆ ತಲೆ ಮೇಲೆ ಪುಸ್ತಕ ಇಟ್ಕೊಂಡು ಲೈನ್ ಮೇಲೆ ನಡೀತಾ ಇದಾರೆ? ಚಿರು, ಬೆಳಿಗ್ಗೆಯಿಂದ ಈ ರೂಮಲ್ಲಿ ಏನೇನೋ ನಡೀತಾ ಇದೆ. ನಿನ್ನ ನೋಡಕ್ ಆಗ್ತಾ ಇಲ್ಲ. ಇಲ್ಲಿ ಏನ್ ನಡೀತಾ ಇದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಏನ್ ನಡೀತದೆ ಚಿಕ್ಕಪ್ಪ? ಹೇಳ ದೀಪ, ನೀನೇ ಸಿಕ್ಕಾಕೊಳ್ಳೋದು. ಚಿಕ್ಕಪ್ಪ, ಏನು ಇಲ್ವಲ್ಲ? ಏಯ್, ಏನೋ ಇದೆ. ಯಾರಿಗೂ ಗೊತ್ತಿಲ್ಲದಂಗೆ ದೀಪನ ಪೊಲೀಸ್ ಮಾಡಕ್ ಹೊರಟಿದ್ಯಾ ತಾನೆ? ಪೊಲೀಸಾ? ಮೂಲಪ್ಪ, ಈ ಮನೇಲಿ ದೀಪಂಗ್ ಆಗದೆ ಇರೋರು, ದೀಪ ನೋಡಿದ್ರೆ ಊರ್ಕೊಳ್ಳೋರು ತುಂಬಾ ಜನ ಇದಾರೆ. ಅದಕ್ಕೆ ಅವ್ರಿಗೆಲ್ಲ ಬುದ್ಧಿ ಕಲಿಸ್ಲಿ ಅಂತ ದೀಪಂಗೆ ಈ ತರ ಟ್ರೈನಿಂಗ್ ಕೊಡ್ತಿರೋದು. ದೀಪ ಹೂ ಅಂದ್ರೆ ಆ ಟ್ರೈನಿಂಗು ಕೊಡಿಸ್ತೀನಿ. ಆದ್ರೆ ನೀವ್ ಅನ್ಕೊಂಡಿರೋ ತರ ಏನಿಲ್ಲ. ಹೌದು ಚಿಕ್ಕ ಮಾವ, ನಾವು ಎಲ್ಲ ಸೇರ್ಕೊಂಡು ಕುಂಟು ಬೇಲೆ ಆಡ್ತಿದ್ವಿ. ಕುಂಟವಿಲ್ಲ? ಹಸ್ಬೆಂಡ್ ಬೇಕಿದ್ರೆ ನೀವು ನಮ್ ಜೊತೆ ಬನ್ನಿ. ಚಿರು, ನೀನು ದೀಪ ಒಂದ್ ಟೀಮು, ನಾನು ಸುಕ್ಕು ಒಂದ್ ಟೀಮು. ಸಖತ್ತಾಗಿರುತ್ತೆ. ಮುಚ್ಕೊಂಡು ನಿಂತ್ಕೊಳ್ರಿ.
ಚೋ ಏನಿದು ಚಿಕ್ಕಮ್ಮ ನೋಡಿದ್ರೆ ದೀಪ ಅವರು ಅತ್ತಿಗೆ ಹತ್ರ ಬೈಸ್ಕೊಳ್ದೇ ಇರೋ ತರ ಏನೋ ಸ್ಪೆಷಲ್ ಟ್ರೈನಿಂಗ್ ಕೊಡ್ತಾ ಇದೆಯಾ ಅಂತ ಹೇಳಿದ್ರು. ಈಗ ನೋಡಿದ್ರೆ ಆ ಥರದ್ದೇನು ನಡೀತಾ ಇಲ್ವಲ್ಲ. ನನ್ನೇನ್ ಕೇಳ್ತ್ಯಾ? ನಿನ್ ಹೆಂಡ್ತಿನ್ ಕೇಳು. ಅಯ್ಯೋ ಬಿಡಿ ಹಸ್ಬೆಂಡ್, ಈಗ ಇದೆಲ್ಲ ಯಾಕೆ? ನಮ್ಗೆ ಬೇಜಾರಾಗ್ತಿತ್ತು ಅಂತ ಕುಂಟೆ ಬೆಲೆ ಆಡ್ತಿದ್ವಿ. ರೀ ಏನೇನ ಮಾತಾಡ್ಬೇಡಿ ನೀವು. ಸಿಂಗಲ್ ಲೈನ್ ಹಾಕೊಂಡು ತಲೆ ಮೇಲೆ ಪುಸ್ತಕ ಇಟ್ಕೊಂಡು ಯಾರೇ ಕುಂಟೆ ಬೆಲೆ ಆಡ್ತಾರೆ? ಹಸ್ಬೆಂಡು ಇವಾಗೆಲ್ಲ ಹಂಗೆ ಆಡೋದು. ಇರಿ ನಿಮ್ಗೆ ತೋರಿಸ್ತೀನಿ, ನೋಡ್ಮೇಲೆ ಹೌದಲ್ವಾ ಅಂತ ನೀವೇ ಹೇಳ್ತೀರಾ ಅಲ್ವಾ ಜಜಕ್ಕ? ರೈಟ್. ರೈಟ್ ರೈಟ್. ಏನ್ರಿ ರೈಟು? ರೈಟ್. ಇದ್ಯಾಕೆಲ್ಲ ಒಳ್ಳೆ ಹಿಂಗ್ ನಿಂತಿದ್ದೀರಾ? ಏ ಚಿಕ್ಕಪ್ಪ ಅದ್ಯಾಕೆ ಕಣ್ಣು ಮುಚ್ಕೊಂಡಿದ್ದೀರಾ? ತೆಗೀರಿ. ಗಂಡ ಹೆಂಡತಿ ರೊಮ್ಯಾನ್ಸ್ ಮಾಡ್ತಿರ್ಬೇಕಾರೆ ನಾವೆಲ್ಲ ನೋಡಕ್ ಆಗಲ್ಲ ಅಲ್ಲಪ್ಪ. ಏ ಚಿಕ್ಕಪ್ಪ ಏನೇನ ಮಾತಾಡ್ಬೇಡಿ ನೀವು. ಇನ್ನು ಹೆಂಡತಿ ತಬ್ಕೊಂಡೇ ಇದೆಯಲ್ಲಪ್ಪ. ಯಾಕೆ ಚಿರು ಪಾಪ ಬೀಳಿಸ್ಬಿಟ್ಟೆ? ಬಿದ್ದೋದ್ರ? ಸಾರಿ ರೀ, ಸಾರಿ ಸಾರಿ. ಅಯ್ಯೋ ಹಸ್ಬೆಂಡು ನೋವ್ತಿದೆ, ಸೊಂಟ ಮುರಿದೋಯ್ತು ಹಸ್ಬೆಂಡು. ಅಯ್ಯೋ ಏನ್ ನೋಡ್ತಿದ್ಯಾ? ಎತ್ಕೊಂಡು ರೂಮಲ್ಲಿ ಹೊರಡು. ಎತ್ಕೋ ಎತ್ಕೋ ಬೇಗ. ಎತ್ಕೋ ಬೇಗ. ಸರಿಯಾಗಿದ್ದಾಳೆ ಇವಳು. ರೋಗಿ ಬಯಸಿದ್ದು ಹಾಲು ಅನ್ನ, ಡಾಕ್ಟರ್ ಹೇಳಿದ್ದು ಹಾಲು ಅನ್ನ. ಯಾರಿಂದ ಏನ್ ಬೇಕಾದ್ರೂ ಕರೆಕ್ಟ್ ಆಗಿ ಮಾಡಿಸ್ಕೊತಾಳೆ. ಇವಳು ನೋಡಿ ಕಲಿಬೇಕು. ಏನ್ ಚಿರು ಇದು? ಅದು ಹಸ್ಬೆಂಡು ಗಟ್ಟಿಯಾಗಿ ಇಟ್ಕೊಳ್ಳಿ, ಸೊಂಟ ಉಳ್ಕಿದೆ. ಆಯ್ತಾಯ್ತಾಯ್ತು. ಅದೇನೋ ಸೊಂಟ ಉಳ್ಕಿದ್ಯಂತ ಅದಕ್ಕೆ ಎತ್ಕೊಂಡ್ ಹೋಗ್ತಿದೆ. ಇವಳು ನೋಡ್ತಿದ್ರೆ ಸೊಂಟ ಉಳುಕಿರೋರ್ ತರ ಇಲ್ಲ, ನಾಟಕ ಮಾಡ್ತಾಳೆ ಅನಿಸ್ತಿದೆ.